ರಾಜ್ಯದ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಕಳೆದ 10 ತಿಂಗಳಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ರಾಜ್ಯದಲ್ಲಿ ಶಾಂತಿ, ನೆಮ್ಮದಿ, ಅಭಿವೃದ್ಧಿ ನಡೀತಾ ಇದೆ. ನಮ್ಮ ಗ್ಯಾರಂಟಿಗಳು 5 ಗ್ಯಾರಂಟಿಗಳು ಏನು ನಾವು ವಾಗ್ದಾನ ಮಾಡಿದ್ವಿ ಚುನಾವಣೆ ಮುಂಚೆ 5 ಗ್ಯಾರಂಟಿಗಳನ್ನ 10 ತಿಂಗಳಲ್ಲಿ ನಾವು ಅನುಷ್ಠಾನಕ್ಕೆ ತಂದಿದ್ದೀವಿ. ಪ್ರತಿಯೊಬ್ಬರು ಕನಿಷ್ಠ 5 ರಿಂದ 6 ಸಾವಿರ ರೂಪಾಯಿ ಸಿಗ್ತಾ ಇದೆ. ಅದರಿಂದ ಎಲ್ಲ ನೆಮ್ಮದಿಯಾಗಿ ವಿಶೇಷವಾಗಿ ನಮ್ಮ ಕಾರ್ಯಕ್ರಮ ಅನ್ನಭಾಗ್ಯ ಇರ್ಬೋದು, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಯುವನಿಧಿ, ಶಕ್ತಿ, ವಿಶೇಷವಾಗಿ ಶಕ್ತಿ ಕಾರ್ಯಕ್ರಮ ರಾಜ್ಯದ ಮಹಿಳೆಯರಿಗೊಂದು ಒಂದು ಕ್ರಾಂತಿಕಾರಿಕ ಬದಲಾವಣೆ ತಂದಿದೆ. ಎಲ್ಲ ವಿಚಾರಗಳು ಇವತ್ತು ಜನರ ಮುಂದೆ ಇದೆ. ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಈ ಗ್ಯಾರಂಟಿಗೆ ಶ್ರೀರಕ್ಷೆ ಆಗಲಿದೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಬರೋದ ವಿಚಾರಕ್ಕೆ ನಿನ್ನೆ ಕೋರ್ಟಿಂದ 2 ವಾರ ಟೈಮ್ ತಗೊಂಡಿದೆ. ಅದೇ ಒಂದು ಸಂದೇಶ ಕೇಂದ್ರ ಸರ್ಕಾರಕ್ಕೆ. ಇವತ್ತು ನಾವು ಕಾಡಿ ಬೇಡಿ ಕಳೆದ 4 ತಿಂಗಳಿಂದ 5 ತಿಂಗಳಿಂದ ನಾವು ಕೇಂದ್ರ ಸರ್ಕಾರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಪತ್ರ ಬರೆದು ಪ್ರೈಮ್ ಮಿನಿಸ್ಟರ್ ಕೂಡ ಭೇಟಿ ಮಾಡಿದ್ರು, ಹೋಮ್ ಮಿನಿಸ್ಟರ್ ಕೂಡ ಭೇಟಿ ಮಾಡಿದ್ರು. ಆದ್ರೆ ಇಲ್ಲಿವರೆಗೂ ಒಂದು ನಯಾ ಪೈಸೆ ಬಿಡುಗಡೆ ಮಾಡಲಿಲ್ಲ. ಇದೇ ಈ ಕೇಂದ್ರ ಸರ್ಕಾರದ ಯೋಗ್ಯತೆ. ಅಂತಿಮವಾಗಿ ನಾವು ಬೇರೆ ದಾರಿ ಕಾಣದೆ ಕೋರ್ಟ್ಗೆ ಮೊರೆ ಹೋಗಬೇಕಾಯಿತು. ಆದರೆ ಕೋರ್ಟಿನ ಸಂದೇಶ ಕೇಂದ್ರ ಸರ್ಕಾರಕ್ಕೆ 2 ವಾರದಲ್ಲಿ ಉತ್ತರ ಕೊಡೋಕೆ ಸಂದೇಶ, ಅದೇ ಒಂದು ಸಂದೇಶ ರಾಜ್ಯಕ್ಕೆ. ಯಾಕಂತ ಹೇಳಿದ್ರೆ ಬೇಕಂತಾನೆ ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದಾರೆ. ಈಗಾಗಲೇ ನಿರ್ಮಲಾ ಸೀತಾರಾಮನ್ ಕೂಡ ಹೇಳಿದ್ದಾರೆ, ಹೌದು ನಮಗೆ ತಪ್ಪಾಗಿದೆ ಹೇಳಂತ ಮಾತು ಕೂಡ ಹೇಳಿದ್ದಾರೆ. ಆದ್ರೆ ಅಮಿತ್ ಶಾ ಅವರು ಬೇಕಂತ ರಾಜಕಾರಣ ಮಾಡಿ ಹೋದ್ರು, ಟೈಮಲ್ಲಿ ಕಳ್ಸ್ಕೊಳ್ಳಿದ್ದಾರೆ. ಆದ್ರೆ ಕರೆಕ್ಟ್ ಯಾವ ಟೈಮ್ ಕಳಿಸಬೇಕು ಆ ಟೈಮಲ್ಲಿ ಕಳಿಸಿದ್ರು. ಸುಮಾರು 10-12 ಪತ್ರಗಳನ್ನು ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ಬರೆದ್ರು ಕೂಡ ಬೇಕಂತ ರಾಜಕಾರಣ ಮಾಡುವಂತಹ ಕೆಲಸ ಇದೊಂದು ದುರ್ದೈವ, ದುರಂತ ಅಂತ ಹೇಳಲು ಬಯಸ್ತಾ ಇದ್ದೇನೆ. ಒಟ್ಟಾರೆ ಕೋರ್ಟ್ಗಳ ಒಂದು ಸಂದೇಶ ಇದೆಯಲ್ಲ, 2 ವಾರದಲ್ಲಿ ಉತ್ತರ ಕೊಡಿ ಅಂತ, ಅದೇ ನಮಗೆ ಸಿಕ್ಕಿದ ಜಯ ಅಂತ ಹೇಳಲು ಬಯಸ್ತಾ ಇದ್ದೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.